ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆ ಯಾವಾಗ ಎಂದು ಆಕಾಂಕ್ಷಿಗಳು ಕಾಯುತ್ತಿದ್ದಾರೆ. ಈ ನಡುವೆ ಅಲ್ಲಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಆದ ಭ್ರಷ್ಟಾಚಾರದ ಹಗರಣಗಳು ಹೊರಬೀಳುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗ್ರಾಮ ಪಂಚಾಯಿತಿ ಒಂದರಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಈ ಕುರಿತು ಗ್ರಾಮಸ್ಥರು ಹೇಳೋದೇನು, ಇಲ್ಲಿದೆ ನೋಡಿ ಡೀಟೇಲ್. ಗ್ರಾಮ ಪಂಚಾಯತ್ನಲ್ಲಿ ಭಾರಿ ಅವ್ಯವಹಾರ, ಉಪಕರಣಗಳ ಖರೀದಿಯಲ್ಲಿ ಭ್ರಷ್ಟಾಚಾರ. ಹೀಗೆ ಕೈಯಲ್ಲಿ ದಾಖಲೆ ಹಿಡಿದು ಆರೋಪ ಮಾಡುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳದ ಗ್ರಾಮಸ್ಥರು. ಗ್ರಾಮ ಪಂಚಾಯತ್ನಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅಂತ ಆರೋಪಿಸಿದ್ದಾರೆ. ಸೋಲಾರ್ ಲೈಟ್, ಕಸದ ಬುಟ್ಟಿ ಸೇರಿದಂತೆ ಇತರ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. 14 ಮತ್ತು 15ನೇ ಹಣಕಾಸಿನಲ್ಲಿ ಭ್ರಷ್ಟಾಚಾರ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಕಳೆದ ಕೆಲ ತಿಂಗಳಿನಿಂದ ಇಲ್ಲಿ ಅವ್ಯವಹಾರದ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವಂತೆ. ಇನ್ನು 8 ರಿಂದ 10 ಸಾವಿರ ರೂಪಾಯಿಯ ಸೋಲಾರ್ ಲೈಟ್ಗೆ 40 ಸಾವಿರ ರೂಪಾಯಿ ಖರ್ಚು ತೋರಿಸಲಾಗಿದೆಯಂತೆ ಮತ್ತು ಅದಕ್ಕೆ ಪ್ರತಿ ವರ್ಷವೂ ಕೂಡ 10 ರಿಂದ 20 ಸಾವಿರ ಖರ್ಚು ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ 15 ಮತ್ತು 14 ಹಣಕಾಸಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರುವಂತದ್ದು. ಗವರ್ಮೆಂಟ್ ಇಂದ ಬಂದಂತಹ ಕಾಮಗಾರಿಗಳನ್ನ ಮಾಡದೆ ಹಲವಾರು ಬಿಲ್ಲುಗಳುಂಟು. ಮತ್ತೆ ಹಲವಾರು ಕಾಮಗಾರಿಗಳಿಗೆ ಬಿಲ್ಲನ್ನು ಸಹ ಮಾಡಲಿಲ್ಲ. ಬಂದಂತಹ ಹಣ ಬ್ಯಾಂಕ್ ಖಾತೆಯಲ್ಲೂ ಇಲ್ಲ. ಆ ರೀತಿಯಾಗಿ ಭ್ರಷ್ಟಾಚಾರ. ಮತ್ತೆ ಮಾಡಿದಂತಹ ಕಾಮಗಾರಿಯಲ್ಲೂ ಸಹ ಸೋಲಾರ್ನಲ್ಲಿ ಅತಿ ದೊಡ್ಡದಾಗಿ ಭ್ರಷ್ಟಾಚಾರ ಹೇಳುವಂತದ್ದಾಗಿದೆ. ಅಂದ್ರೆ 8 ರಿಂದ 10 ಸಾವಿರ ರೂಪಾಯಿ ಮೌಲ್ಯದ ಸೋಲಾರ್ ಅನ್ನು 40 ಸಾವಿರ ರೂಪಾಯಿ ಕೊಟ್ಟು ಖರೀದಿಯನ್ನು ಮಾಡಿದ್ದಾರೆ. ಮತ್ತೆ ಪ್ರತಿ ವರ್ಷ ಅದಕ್ಕೆ 10 ರಿಂದ 20 ಸಾವಿರ ಖರ್ಚಾಗ್ತಾ ಇದೆ. ಹಡಿನಬಾಳ ಗ್ರಾಮದಲ್ಲಿ 1000ಕ್ಕೂ ಹೆಚ್ಚು ಮನೆಗಳಿದ್ದು 4 ರಿಂದ 5 ಸಾವಿರ ಜನಸಂಖ್ಯೆ ಇದೆ. ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಹಾಗೂ ಕೆಲವು ಚುನಾಯಿತ ಸದಸ್ಯರಿಂದ ಅವ್ಯವಹಾರ ಆಗಿದೆಯಂತೆ. 500 ರೂಪಾಯಿಗೆ ಸಿಗುವಂತಹ ವಿದ್ಯುತ್ ಬಲ್ಬ್ಗಳನ್ನು ಕುಂದಾಪುರದಿಂದ 800 ರೂಪಾಯಿಗೆ ಖರೀದಿಸಿದ್ದಾರೆ. 50 ರಿಂದ 60 ರೂಪಾಯಿಗೆ ಸಿಗುವಂತಹ ಕಸದ ಬುಟ್ಟಿಗೆ 270 ರೂಪಾಯಿ ಬಿಲ್ ಹಾಕಿದ್ದಾರೆ. ಈ ಬಗ್ಗೆ ಗ್ರಾಮಸಭೆಯಲ್ಲಿ ಪ್ರಶ್ನೆ ಮಾಡಿದರೆ ಅಧಿಕಾರಿಗಳು ಉತ್ತರವನ್ನು ನೀಡಿಲ್ಲ ಅಂತ ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಹಡಿಂಬಾಳ ಗ್ರಾಮ ಪಂಚಾಯತದಲ್ಲಿ ಕಳೆದ 5 ವರ್ಷಗಳಿಂದ ಮತ್ತು ಅದಕ್ಕಿಂತ ಹಿಂದಿನ ಅವಧಿಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ಬಗ್ಗೆ ನಾವಿವತ್ತು ಸಾರ್ವಜನಿಕರು ಸೇರಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದರ ಬಗ್ಗೆ ಧ್ವನಿಯನ್ನ ಎತ್ತಿದ್ವಿ ಮತ್ತು ಅನೇಕ ವಿಷಯಗಳಲ್ಲಿ ನಡೆದಂತಹ ಭ್ರಷ್ಟಾಚಾರದ ಒಂದು ಏನಾಗಿದೆ ಅದನ್ನ ತನಿಖೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಕೂಡ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವಿವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇವತ್ತು ಮನವಿಯನ್ನು ನೀಡಲಿಕ್ಕೆ ಬಂದಿದ್ದೇವೆ. ಜಿಲ್ಲಾಡಳಿತ ಹಾಗೂ ಪಂಚಾಯತ್ ಅಧಿಕಾರಿಗಳು ಅವ್ಯವಹಾರ ನಡೆದಿರುವ ಬಗ್ಗೆ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅಲ್ಲದೆ ಅಕ್ರಮ ಎಸಗಿದವರ ಮೇಲೂ ಕೂಡ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಶೇಷಗಿರಿ ಮುಂಡಹಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆ ಯಾವಾಗ ಎಂದು ಆಕಾಂಕ್ಷಿಗಳು ಕಾಯುತ್ತಿದ್ದಾರೆ. ಈ ನಡುವೆ ಅಲ್ಲಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಆದ ಭ್ರಷ್ಟಾಚಾರದ ಹಗರಣಗಳು ಹೊರಬೀಳುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗ್ರಾಮ ಪಂಚಾಯಿತಿ ಒಂದರಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಈ ಕುರಿತು ಗ್ರಾಮಸ್ಥರು ಹೇಳೋದೇನು, ಇಲ್ಲಿದೆ ನೋಡಿ ಡೀಟೇಲ್. ಗ್ರಾಮ ಪಂಚಾಯತ್ನಲ್ಲಿ ಭಾರೀ ಅವ್ಯವಹಾರ, ಉಪಕರಣಗಳ ಖರೀದಿಯಲ್ಲಿ ಭ್ರಷ್ಟಾಚಾರ. ಹೀಗೆ ಕೈಯಲ್ಲಿ ದಾಖಲೆ ಹಿಡಿದು ಆರೋಪ ಮಾಡುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳದ ಗ್ರಾಮಸ್ಥರು. ಗ್ರಾಮ ಪಂಚಾಯತ್ನಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅಂತ ಆರೋಪಿಸಿದ್ದಾರೆ. ಸೋಲಾರ್ ಲೈಟ್, ಕಸದ ಬುಟ್ಟಿ ಸೇರಿದಂತೆ ಇತರ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. 14 ಮತ್ತು 15ನೇ ಹಣಕಾಸಿನಲ್ಲಿ ಭ್ರಷ್ಟಾಚಾರ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಕಳೆದ ಕೆಲ ತಿಂಗಳಿನಿಂದ ಇಲ್ಲಿ ಅವ್ಯವಹಾರದ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವಂತೆ. ಇನ್ನು 8 ರಿಂದ 10 ಸಾವಿರ ರೂಪಾಯಿಯ ಸೋಲಾರ್ ಲೈಟ್ಗೆ 40 ಸಾವಿರ ರೂಪಾಯಿ ಖರ್ಚು ತೋರಿಸಲಾಗಿದೆಯಂತೆ ಮತ್ತು ಅದಕ್ಕೆ ಪ್ರತಿ ವರ್ಷವೂ ಕೂಡ 10 ರಿಂದ 20 ಸಾವಿರ ಖರ್ಚು ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ 15 ಮತ್ತು 14 ಹಣಕಾಸಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರುವಂತದ್ದು. ಗವರ್ಮೆಂಟ್ ಇಂದ ಬಂದಂತಹ ಕಾಮಗಾರಿಗಳನ್ನ ಮಾಡದೆ ಹಲವಾರು ಬಿಲ್ಲುಗಳುಂಟು. ಮತ್ತೆ ಹಲವಾರು ಕಾಮಗಾರಿಗಳಿಗೆ ಬಿಲ್ಲನ್ನು ಸಹ ಮಾಡಲಿಲ್ಲ. ಬಂದಂತಹ ಹಣ ಬ್ಯಾಂಕ್ ಖಾತೆಯಲ್ಲೂ ಇಲ್ಲ. ಆ ರೀತಿಯಾಗಿ ಭ್ರಷ್ಟಾಚಾರ. ಮತ್ತೆ ಮಾಡಿದಂತಹ ಕಾಮಗಾರಿಯಲ್ಲೂ ಸಹ ಸೋಲಾರ್ನಲ್ಲಿ ಅತಿ ದೊಡ್ಡದಾಗಿ ಭ್ರಷ್ಟಾಚಾರ ಹೇಳುವಂತದ್ದಾಗಿದೆ. ಅಂದ್ರೆ 8 ರಿಂದ 10 ಸಾವಿರ ರೂಪಾಯಿ ಮೌಲ್ಯದ ಸೋಲಾರ್ ಅನ್ನು 40 ಸಾವಿರ ರೂಪಾಯಿ ಕೊಟ್ಟು ಖರೀದಿಯನ್ನು ಮಾಡಿದ್ದಾರೆ. ಮತ್ತೆ ಪ್ರತಿ ವರ್ಷ ಅದಕ್ಕೆ 10 ರಿಂದ 20 ಸಾವಿರ ಖರ್ಚಾಗ್ತಾ ಇದೆ. ಹಡಿನಬಾಳ ಗ್ರಾಮದಲ್ಲಿ 1000ಕ್ಕೂ ಹೆಚ್ಚು ಮನೆಗಳಿದ್ದು 4 ರಿಂದ 5 ಸಾವಿರ ಜನಸಂಖ್ಯೆ ಇದೆ. ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಹಾಗೂ ಕೆಲವು ಚುನಾಯಿತ ಸದಸ್ಯರಿಂದ ಅವ್ಯವಹಾರ ಆಗಿದೆಯಂತೆ. 500 ರೂಪಾಯಿಗೆ ಸಿಗುವಂತಹ ವಿದ್ಯುತ್ ಬಲ್ಬ್ಗಳನ್ನು ಕುಂದಾಪುರದಿಂದ 800 ರೂಪಾಯಿಗೆ ಖರೀದಿಸಿದ್ದಾರೆ.
50ರಿಂದ 60 ರೂಪಾಯಿಗೆ ಸಿಗುವಂತಹ ಕಸದ ಬುಟ್ಟಿಗೆ 270 ರೂಪಾಯಿ ಬಿಲ್ ಹಾಕಿದ್ದಾರೆ. ಈ ಬಗ್ಗೆ ಗ್ರಾಮ ಸಭೆಯಲ್ಲಿ ಪ್ರಶ್ನೆ ಮಾಡಿದರೆ ಅಧಿಕಾರಿಗಳು ಉತ್ತರವನ್ನು ನೀಡಿಲ್ಲ ಅಂತ ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಹಡಿಂಬಾಳ ಗ್ರಾಮ ಪಂಚಾಯತದಲ್ಲಿ ಕಳೆದ 5 ವರ್ಷಗಳಿಂದ ಮತ್ತು ಅದಕ್ಕಿಂತ ಹಿಂದಿನ ಅವಧಿಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ಬಗ್ಗೆ ನಾವಿವತ್ತು ಸಾರ್ವಜನಿಕರು ಸೇರಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದರ ಬಗ್ಗೆ ಧ್ವನಿಯನ್ನ ಎತ್ತಿದ್ವಿ ಮತ್ತು ಅನೇಕ ವಿಷಯಗಳಲ್ಲಿ ನಡೆದಂತಹ ಭ್ರಷ್ಟಾಚಾರದ ಒಂದು ಏನಾಗಿದೆ ಅದನ್ನ ತನಿಖೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಕೂಡ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವಿವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇವತ್ತು ಮನವಿಯನ್ನು ನೀಡಲಿಕ್ಕೆ ಬಂದಿದ್ದೇವೆ. ಜಿಲ್ಲಾಡಳಿತ ಹಾಗೂ ಪಂಚಾಯತ್ ಅಧಿಕಾರಿಗಳು ಅವ್ಯವಹಾರ ನಡೆದಿರುವ ಬಗ್ಗೆ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅಲ್ಲದೆ ಅಕ್ರಮ ಎಸಗಿದವರ ಮೇಲೂ ಕೂಡ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆ ಯಾವಾಗ ಎಂದು ಆಕಾಂಕ್ಷಿಗಳು ಕಾಯುತ್ತಿದ್ದಾರೆ. ಈ ನಡುವೆ ಅಲ್ಲಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಆದ ಭ್ರಷ್ಟಾಚಾರದ ಹಗರಣಗಳು ಹೊರಬೀಳುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗ್ರಾಮ ಪಂಚಾಯಿತಿ ಒಂದರಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಈ ಕುರಿತು ಗ್ರಾಮಸ್ಥರು ಹೇಳೋದೇನು ಇಲ್ಲಿದೆ ನೋಡಿ ಡೀಟೇಲ್. ಗ್ರಾಮ ಪಂಚಾಯತ್ನಲ್ಲಿ ಭಾರೀ ಅವ್ಯವಹಾರ, ಉಪಕರಣಗಳ ಖರೀದಿಯಲ್ಲಿ ಭ್ರಷ್ಟಾಚಾರ. ಹೀಗೆ ಕೈಯಲ್ಲಿ ದಾಖಲೆ ಹಿಡಿದು ಆರೋಪ ಮಾಡುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳದ ಗ್ರಾಮಸ್ಥರು. ಗ್ರಾಮ ಪಂಚಾಯತ್ನಲ್ಲಿ ಭಾರೀ ಅವ್ಯವಹಾರ ಆಗಿದೆ ಅಂತ ಆರೋಪಿಸಿದ್ದಾರೆ. ಸೋಲಾರ್ ಲೈಟ್, ಕಸದ ಬುಟ್ಟಿ ಸೇರಿದಂತೆ ಇತರ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. 14 ಮತ್ತು 15ನೇ ಹಣಕಾಸಿನಲ್ಲಿ ಭ್ರಷ್ಟಾಚಾರ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಕಳೆದ ಕೆಲ ತಿಂಗಳಿನಿಂದ ಇಲ್ಲಿ ಅವ್ಯವಹಾರದ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವಂತೆ. ಇನ್ನು 8 ರಿಂದ 10 ಸಾವಿರ ರೂಪಾಯಿಯ ಸೋಲಾರ್ ಲೈಟ್ಗೆ 40 ಸಾವಿರ ರೂಪಾಯಿ ಖರ್ಚು ತೋರಿಸಲಾಗಿದೆಯಂತೆ ಮತ್ತು ಅದಕ್ಕೆ ಪ್ರತಿ ವರ್ಷ ಕೂಡ 10 ರಿಂದ 20 ಸಾವಿರ ಖರ್ಚು ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮ ಪಂಚಾಯತಿಯಲ್ಲಿ 15 ಮತ್ತು 14 ಹಣಕಾಸಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರುವಂತದ್ದು. ಗವರ್ಮೆಂಟ್ ಇಂದ ಬಂದಂತಹ ಕಾಮಗಾರಿಗಳನ್ನ ಮಾಡದೆ ಹಲವಾರು ಬಿಲ್ಲುಗಳು ಉಂಟು. ಮತ್ತೆ ಹಲವಾರು ಕಾಮಗಾರಿಗಳಿಗೆ ಬಿಲ್ಲನ್ನು ಸಹ ಮಾಡಲಿಲ್ಲ. ಬಂದಂತಹ ಹಣ ಬ್ಯಾಂಕ್ ಖಾತೆಯಲ್ಲೂ ಇಲ್ಲ. ಆ ರೀತಿಯಾಗಿ ಭ್ರಷ್ಟಾಚಾರ. ಮತ್ತೆ ಮಾಡಿದಂತಹ ಕಾಮಗಾರಿಯಲ್ಲೂ ಸಹ ಸೋಲಾರ್ನಲ್ಲಿ ಅತಿ ದೊಡ್ಡದಾಗಿ ಭ್ರಷ್ಟಾಚಾರ ಹೇಳುವಂತದ್ದಾಗಿದೆ. ಅಂದ್ರೆ 8 ರಿಂದ 10 ಸಾವಿರ ರೂಪಾಯಿ ಮೌಲ್ಯದ ಸೋಲಾರ್ ಅನ್ನು 40 ಸಾವಿರ ರೂಪಾಯಿ ಕೊಟ್ಟು ಖರೀದಿಯನ್ನು ಮಾಡಿದ್ದಾರೆ. ಮತ್ತೆ ಪ್ರತಿ ವರ್ಷ ಅದಕ್ಕೆ 10 ರಿಂದ 20 ಸಾವಿರ ಖರ್ಚಾಗ್ತಾ ಇದೆ. ಹಡಿನಬಾಳ ಗ್ರಾಮದಲ್ಲಿ 1000ಕ್ಕೂ ಹೆಚ್ಚು ಮನೆಗಳಿದ್ದು 4 ರಿಂದ 5 ಸಾವಿರ ಜನಸಂಖ್ಯೆ ಇದೆ. ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಹಾಗೂ ಕೆಲವು ಚುನಾಯಿತ ಸದಸ್ಯರಿಂದ ಅವ್ಯವಹಾರ ಆಗಿದೆಯಂತೆ. 500 ರೂಪಾಯಿಗೆ ಸಿಗುವಂತಹ ವಿದ್ಯುತ್ ಬಲ್ಬ್ಗಳನ್ನು ಕುಂದಾಪುರದಿಂದ 800 ರೂಪಾಯಿಗೆ ಖರೀದಿಸಿದ್ದಾರೆ. 50 ರಿಂದ 60 ರೂಪಾಯಿಗೆ ಸಿಗುವಂತಹ ಕಸದ ಬುಟ್ಟಿಗೆ 270 ರೂಪಾಯಿ ಬಿಲ್ ಹಾಕಿದ್ದಾರೆ. ಈ ಬಗ್ಗೆ ಗ್ರಾಮ ಸಭೆಯಲ್ಲಿ ಪ್ರಶ್ನೆ ಮಾಡಿದರೆ